ಈ ಜಗತ್ತಿಗೆ ನೀವು ವೇದಾಂತ ಆಗಿರ್ಬೋದು, ಆದರೆ ವೇದಾಂತ ಅನ್ನೋದೇ ನನ್ನ ಜಗತ್ತು. ನಾನು ನನ್ನ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಈಗಲಾದರೂ ನಿಮಗೆ ನನ್ನ ಮೇಲೆ ಆ್ಯಂಡ್ ನನ್ನ ಸಿನ್ಸಿಯರ್ ಲವ್ ಮೇಲೆ ನಂಬಿಕೆ ಬಂದಿಲ್ಲ, ಬರೋದು ಇಲ್ಲ. ಎಲ್ಲ ಬ್ಲಡ್ ಸೆಟಪ್ ಆಗಿರ್ಬೋದು. ಇನ್ನೂ ಡೌಟ್ ಇದ್ದರೆ ಸ್ವಲ್ಪ ಬಗ್ ನೋಡಿ. ನನ್ನ ಗೋಲ್ಡ್ ಆ್ಯಂಡ್ ಪಿಂಕ್ ಸ್ಯಾರಿ ನಿಮಗೆ ಕಾಣುತ್ತೆ, ಹಾಗೆ ನಾನು ಕೂಡ. ಹಲೋ ಡಿಯರ್ ಡಾರ್ಲಿಂಗ್ ಚಿನ್ನಿ. ಹಲೋ ಹಲೋ ಅಣ್ಣ, ವೇದಾಂತ್ ಇನ್ನೂ ಬಾಲ್ಕನಿಲಿ ಇದ್ದಾನಾ? ಇಲ್ಲ, ಒಳಗೆ ಹೋದ್ರು ಅನ್ಸುತ್ತೆ. ಪ್ಲ್ಯಾನ್ ವರ್ಕ್ ಆಗಿರುತ್ತೆ. ಇಷ್ಟೊತ್ತರಲ್ಲಿ ತನಗೆ ಬೆಲೂನ್ ಥರ ಹುಡುಗಿ ಯಾರು ಇರ್ಬೋದು ಅಂತ ಫುಲ್ ಎಕ್ಸೈಟ್ ಆಗಿರ್ತಾರೆ. ಸರಿ ಸರಿ, ನೀನು ಅಲ್ಲಿಂದ ಹೊರಟ್ಬಿಡು, ಕಾಣಿಸ್ಕೋಬೇಡ. ಅಲ್ಲ ಕಣೆ, ಬೆಲೂನ್ ಮೇಲ್ಗಡೆ ಬಿಡೋಕ್ಕೆ ಈ ಸೀರೆ ಎಲ್ಲ ಬೇಕಿತ್ತಾ? ಅಯ್ಯೋ ಅಣ್ಣ, ಅವ್ನು ತುಂಬ ಬ್ರಿಲಿಯಂಟು. ಬಂದಿರೋದು ಹುಡುಗಿನೇ ಹೌದು ಅಲ್ವೋ ಅಂತ ಕನ್ಫರ್ಮ್ ಅಂತೂ ಮಾಡ್ಕೋತಾನೆ. ಅದಕ್ಕೆ ಸೀರೆ ಉಡು ಬಂದಿದ್ದು. ಸರಿ, ನಾನು ಹೊಡ್ತೀನಿ. ನಿಮ್ಮ ಕೆಲಸ ಆಯ್ತಲ್ವಾ? ಯಾರಿದು? ಹಲೋ ಹಲೋ ಅಣ್ಣ 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 ಅಣ್ಣ. ಜೂನಿಯರ್ ಬಾಸ್, ನಿಮ್ಮ ಮೇಲೆ ನನಗೆ ಮೊದಲಿಂದನೂ ರೆಸ್ಪೆಕ್ಟ್ ಇತ್ತು, ಆದ್ರೆ ಇವತ್ತು ಟಾಪ್ ಹೋಗ್ಬಿಟ್ರಿ. ಯಾವ ಪುರುಷಾರ್ಥಕ್ಕೆ ಅಂತ ಕೇಳ್ಬೋದಾ? ಮತ್ತೆ ಏನ್ ಹುಡುಗಾಟನ ಜೂನಿಯರ್ ಬಾಸ್? ಪುಕ್ಸಟ್ಟೆ ಮೂವಿ ಕರ್ಕೊಂಡೋಗಿ ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡಿಸಿ ಒಳ್ಳೆ ಗರ್ಲ್ ಫ್ರೆಂಡ್ ತರ ನೋಡ್ಕೊಂಡ್ರಲ್ಲ. ಥೂ, ನಿಧಾನ ಕೇಳ್ರಿ. ಪಬ್ಲಿಕ್ ಅಲ್ಲಿ ಇದೀವಿ. ಮೊದಲೇ ಈ ಸೊಸೈಟಿಗೆ ನಂಬ್ಕೊಂಡ್ರೆ ಆಗಲ್ಲ, ಅನ್ಯಾಯವಾಗಿ ಅಪಾರ್ಥ ಮಾಡ್ಕೊಬಿಡ್ತಾರೆ. ಪಬ್ಲಿಕಾ? ಸುತ್ತಮುತ್ತ ಒಂದು ನಾಯಿನೂ ಇಲ್ವಲ್ಲ ಜೂನಿಯರ್ ಬಾಸ್. ಅದೇನು ಅಂದ್ರೆ, ಮುಂದೆ ನಿಮ್ಮ ಅಣ್ಣನ ಬಗ್ಗೆ ಮಾತಾಡೋನಿದ್ದೆ. ನಿಮ್ಮ ಅಣ್ಣನ ಬಗ್ಗೆ ಸಣ್ಣ ತಾಟ್ ಬಂದ್ರು ನಮ್ ನಾಲ್ಗೆ ಎದ್ವಾ ತದ್ವಾ ಸ್ಲಿಪ್ ಆಗೋಗುತ್ತೆ. ಅಗ್ರಜನ್ ಬಗ್ಗೆ ಏನ್ ಹೇಳ್ತಿದ್ರಿ? ಅಲ್ಲ ಜೂನಿಯರ್ ಬಾಸ್, ಇಷ್ಟು ವರ್ಷದಿಂದ ನಾನು ಸೀನಿಯರ್ ಬಾಸ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಒಂದು ದಿನಾನೂ ನನ್ನ ಹೀಗೆಲ್ಲ ನೋಡ್ಕೊಂಡಿಲ್ಲ. ಅಗ್ರಜ ಹಾಗೇನೆ, ಕೆಲಸ ಮಾಡೋ ಕಡೆ ಯಾರಿಗೂ ಜಾಸ್ತಿ ಸಲಿಗೆ ಕೊಡಲ್ಲ. ತುಂಬಾ ಸ್ಟ್ರಿಕ್ಟು. ಅವನಿಗೆ ಅವನ ಪ್ರಿನ್ಸಿಪಲ್ಸೇ ಮುಖ್ಯ. ಜೂನಿಯರ್ ಬಾಸ್, ಈ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಎಲ್ಲ ಇದೆಯಲ್ಲ, ಅದು ತುಂಬಾ ಡೇಂಜರು. ಆರೋಗ್ಯಕ್ಕೆ ಒಳ್ಳೇದಲ್ಲ. ನಗನಗತಾ ಖುಷಿಯಾಗಿರ್ಬೇಕು. ನಕ್ರೆ ಆಯಸ್ಸು ಜಾಸ್ತಿ ಅಂತೆ ಗೊತ್ತಾ? ಆದ್ರೆ ನಿಮ್ಮ ಅಣ್ಣ ಯಾವಾಗ್ಲೂ ಮುಖನ ಊದಿಸ್ಕೊಂಡೇ ಇರ್ತಾರೆ. ಎಲ್ಲವರು ಬೇಗ ಟಿಕೆಟ್ ತಗೊಂಡ್ಬಿಡ್ತಾರೋ ಅಂತ ಭಯ. ಆದ್ರೂ ನೀವು ಹೇಳ್ದಾಗೆ ಈ ಸುಡುಗಾಡ್ ಪ್ರಿನ್ಸಿಪಲ್ಸೇ ಕೈ ಕೊಡ್ತಿರೋದು. ಇಲ್ಲ ಅಂದಿದ್ರೆ ಅವನಿಗೆ ಲವ್ ಆಗಿರೋದು, ಮದ್ವೆ ಆಗಿರೋದು, ನಮ್ ಲೈನು ಕ್ಲಿಯರ್ ಆಗಿರೋದು. ಜೂನಿಯರ್ ಬಾಸ್, ನಿಮ್ಮ ಅಣ್ಣಂಗೆ ಮದುವೆ ಮಾಡ್ಸಕ್ಕೆ ಏನಂದ್ರೆ ಬೇಜಾನ್ ಐಡಿಯಾಗಳಿದೆ, ಕೊಡ. ಹೇಳಿಪ್ಪ, ಅದೇ ಬೇಕಿರೋದು. ನಿಮ್ಮ ಅಣ್ಣನ ಮತ್ತೆ ಒಂದು ಹುಡುಗಿನ ಒಂದ್ ರೂಮ್ ಅಲ್ಲಿ ಕೂಡಾಕ್ಬಿಡ್ಬೇಕು. ಹೊರಗ್ ಬರಕ್ಕೆ ದಾರಿನೇ ಇರಬಾರ್ದು. ಅವಾಗ ಅವರು ಆ ಹುಡುಗಿ ಮುಖನೇ ನೋಡ್ತಾ ನೋಡ್ತಾ ಬೇಡ ಬೇಡ ಅಂದ್ರು ಅವಳ ಜೊತೆ ಲವ್ ಅಲ್ಲಿ ಬಿದ್ದೋಗ್ತಾರೆ. ನಿಮ್ ಐಡಿಯಾ ಹೆಂಗಿದೆ ಅಂದ್ರೆ, ಬೇರೆ ಭಾಷೆಲಿ ಹಿಟ್ ಆಗಿರೋ ಸಿನಿಮಾನ ಕನ್ನಡಲ್ಲಿ ರೀಮೇಕ್ ಮಾಡಿ ಮತ್ತೆ ಅದೇ ಸಿನಿಮಾನ ಬೇರೆ ಆರ್ಟಿಸ್ಟ್ ಹಾಕೊಂಡು ರೀಮೇಕ್ ಮಾಡಿ ಮತ್ತೆ ಕನ್ನಡಲ್ಲೇ ರಿಲೀಸ್ ಮಾಡ್ದಂಗಿದೆ. ಅಂತ ಡಬ್ಬ ಐಡಿಯಾನ ಇದು. ಯಾಕೆ ಜೂನಿಯರ್ ಬಾಸ್? ಮೊನ್ನೆ ರೌಡಿನಾದಿನ ಜೊತೆ ಆಗಿದ್ದು ಅದೇ ಅಲ್ವಾ ಕಾಂತವ್ರೆ? ಲವ್ ಆಗೋಯ್ತಾ? ಥೂ, ಲವ್ ಅಲ್ಲ, ಸಿಕ್ಕಾಕೊಂಡಿದ್ರ ಬಗ್ಗೆ ಹೇಳ್ದೆ. ಆದ್ರೂ ನಂಗೆ ಯಾಕೋ ಅವರಿಬ್ರು ಮಧ್ಯೆ ದಿಲ್ ಚಾತಾ ಹೈ, ಕುಚ್ ಕುಚ್ ಹೋತಾ ಹೈ, ಕಾವನ ಪ್ಯಾರ್ ಹೈ ಇದೆಯಾ ಅಂತ ಡೌಟು. ಬೇರೆಯವ್ರು ಬಿಡಿ, ಅವರಿಬ್ಬರಿಗೆ ಗೊತ್ತಿಲ್ದಂಗೆ ಲೈಟ್ ಆಗಿ ಲವ್ವಿ ಡವ್ವಿ ನಡೀತಾ ಇದೆಯಾ ಅಂತ ಅನುಮಾನ. ನೋಡಿದ್ರೆ ಚೆನ್ನಾಗಿರೋದು ಕಾಂತವ್ರೆ. ರೌಡಿನಾದ್ನಿ ನಮ್ಮ ಅಣ್ಣಂಗೆ ಒಳ್ಳೆ ಪೇರು. ನಮ್ಮ ಅಗ್ರಜನ ಹಣೆಯಲ್ಲಿ ಅದು ಯಾವ ಹುಡುಗಿ ಹೆಸರು ಬರ್ದಿದ್ಯೋ. ನಿಂತ್ಕೋ.
ಹಲೋ ಅಮ್ಮ ಅಮ್ಮ ಅಣ್ಣ ನನಗೆ ನಿನ್ ಮಾತು ಸರಿಯಾಗಿ ಕೇಳಿಸ್ತಿಲ್ಲ, ಬರೀ ಬುಸು ಬುಸು ಅಂತ ಉಸ್ರಂತ ಕೇಳ್ತಿದೆ. ಓಡ್ತಾ ಇದ್ಯಾ? ಏನಾಯ್ತಣ್ಣ? ಇನ್ನೇನು ಆಗೋದು ಬಾಕಿ ಉಳಿದಿರ ಕಣೆ. ನಾಳೆನೇ ಆದ್ಯ ಆರ್ಗಾನಿಕ್ಸ್ ಪಾರ್ಟ್ನರ್ಶಿಪ್ ಕ್ಲೋಸ್ ಆಗೋಗುತ್ತೆ. ನನಗೂ ನಿನಗೂ ಇಬ್ರಿಗೂ ಕೆಲಸ ಇರಲ್ಲ. ವೇದಾಂತ ತಟ್ಟಿಸ್ಕೊಂಡ್ ಬರ್ತೀಯನೇ ಕಣೆ. ಅಣ್ಣ ಅಪ್ಪಿ ತಪ್ಪಿನೂ ಹಿಂದೆ ತಿರುಗಿ ನೋಡ್ದೆ ಓಡ್ತಾನೇ ಇರು. ಅಕಸ್ಮಾತ್ ಹುಡುಗಿ ವೇಷದಲ್ಲಿರೋದು ನೀನು ಅಂತ ಗೊತ್ತಾದ್ರೆ ಆಟ ಆಡ್ಸಿರೋಳು ನಾನೇ ಅಂತ ಕನ್ಫರ್ಮ್ ಆಗೋಗುತ್ತೆ. ಟೋಟಲ್ ಪ್ರೋಗ್ರಾಮ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಅಣ್ಣ ಹಾಗೆಲ್ಲ ಮಾಡ್ಬೇಡ, ಓಡ್ತಾನೇ ಇರು. ಅಯ್ಯೋ ಪ್ರೋಗ್ರಾಮ್ ಕತೆ ಆಮೇಲೆ, ಮೊದಲು ಮರ್ಯಾದೆ ಉಳಿಸ್ಕೊಂಡ್ರೆ ಸಾಕಾಗಿದೆ. ಇನ್ನೂ ಅದೆಷ್ಟು ದೂರ ಓಡಬೇಕು. ನೀನೇ ಗತಿ. ಮನೆವರೆಗೂ ಬಂದೆ, ಈಗ ಓಡೋಗೋದು ಯಾಕೆ? ಧೈರ್ಯ ಅದನ್ನು ನಿಂತ್ಕೊಂಡು ಫೇಸ್ ಮಾಡು. ನನ್ನ ಮೆಸೇಜ್ ಮಾಡಿ ತಲೆ ತಿನ್ನೋದಲ್ದೆ ಅರೆಸ್ಟ್ ಮಾಡ್ತೀಯಾ? ನನ್ನ ಕೈ ಸಿಗೋ, ಪೊಲೀಸ್ ಒಪ್ಪಿಸ್ತೀನಿ. ಬಜರಂಗಿ ಏನೋ ಮಾಡಕ್ ಹೋಗಿ ಏನೋ ಆಗ್ತಿದೆ. ಅಣ್ಣ ಬೇರೆ ಸ್ಲೋ. ನನ್ಗೆ ಯಾಕೋ ಒಂದ್ ಸಿಗಾಕೊಂಡ್ಬಿಡ್ತಾನೆ ಅಂತ ಡೌಟು. ಹೇಗಾದ್ರೂ ಮಾಡಿ ನನ್ನನ್ನ ಕಾಪಾಡಪ್ಪ. ಬೇಕಿದ್ರೆ ನೀನ್ ತೋರ್ಸೋ ಹುಡ್ಗನೇ ಮದ್ವೆ ಆಗ್ತೀನಿ. ಅವ್ನು ವೇದಾಂತರ ಲೂಸ್ ಆಗಿದ್ರು ಪರವಾಗಿಲ್ಲ, ಅವನ ಹತ್ರನೇ ತಾಳಿ ಕಟ್ಸ್ಕೊತೀನಿ. ಅಕ್ಕಂತರ ಲವ್ ಗಿವ್ ಅಂತೆಲ್ಲ ಹೋಗಲ್ಲ. ಕಾಪಾಡು ಬಜರಂಗಿ. ನನಗೆ ಮಾತಾಡೋಕ್ಕೆ ಮೂಡಿಲ್ಲ. ಏನಾಯ್ತಮ್ಮ ನಿನಗೆ? ಯಾಕೆ ಗರಂ ಆಗಿದೆಯಾ? ಇನ್ನೇನು ಮಾಡಬೇಕು ಡ್ಯಾಡ್? ವಿಕ್ಕಿ ಮತ್ತು ಆರತಿ ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಆಗಿದೆ. ಅದು ಹೇಗಮ್ಮ ಸಾಧ್ಯ? ವೇದಾಂತ ಮದುವೆಗೆ ಒಪ್ಕೊಳ್ತಾನ? ಅವನು ಮದುವೆಗೆ ಒಪ್ಕೊಳ್ದೇ ಇದ್ರು ಅವ್ನು ಮುಂದೆ ನಿಂತು ಸುವಾಸಿನಿ ಅತ್ತೆನ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವನು ಮದುವೆಗೆ ಒಪ್ಕೋತಾನೆ ಅಂತ ಡೌಟ್ ಆಗ್ತಾ ಇದೆ. ಅಂದರೆ ಆ ಬಜಾರಿ ಅಮೂಲ್ಯ ಇದ್ದಾಳಲ್ಲ ಡ್ಯಾಡಿ, ಅವಳೇ ಅವನನ್ನು ಬೀಳಿಸ್ಕೋತಾಳ ಅಂತ ನನಗೆ ಡೌಟ್ ಆಗ್ತಾ ಇದೆ. ಇದು ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಯಾವುದಕ್ಕೂ ನೀನು ನಿನ್ನ ಡೌಟ್ನ ಕ್ಲಿಯರ್ ಮಾಡ್ಕೊಂಬಿಡು. ಹಾಗಂದ್ರೆ ನಿಶ್ಚಿತಾರ್ಥ ಫಿಕ್ಸ್ ಆದಮೇಲೂ ವೇದಾಂತ್ ಮದುವೆಗೆ ಒಪ್ಕೊಳ್ದೇ ಇರೋದು ಎಲ್ಲೋ ಒಂದು ಕಡೆ ಹೊಸ ದಾರಿ ಸಿಗೋ ಹಾಗೆ ಮಾಡಬಹುದು. ನೀನು ವೇದಾಂತ್ ಅಮೂಲ್ಯ ಮಧ್ಯೆ ಏನಿದೆ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಅದಕ್ಕೇನಾದರೂ ಮಾಡಬಹುದಲ್ವಾ? ಯು ಆರ್ ರೈಟ್ ಡ್ಯಾಡ್, ಯು ಆರ್ ರೈಟ್ ಡ್ಯಾಡ್. ಇದಕ್ಕೇನಾದರೂ ಒಂದು ಮಾಡ್ತೀನಿ. ರೆಸಿಡೆನ್ಷಿಯಲ್ ಏರಿಯಾ ಬಿಟ್ಟು ಯಾರು ಇಲ್ದೇ ಕಡೆ ಓಡ್ ಬಂದ್ರು, ಈ ವೇದಾಂತ್ ಮಾತ್ರ ಬಿಟ್ಟು ಹೋಗೋ ಥರ ಕಾಣ್ತಿಲ್ವೇ? ಇನ್ನೊಂದು ಕೈಲಿ ಆಗಲ್ಲ ಅಮ್ಮ, ಉಸಿರು ಕಟ್ತಾ ಇದೆ. ಅಯ್ಯೋ ಅಣ್ಣ, ಓಡ್ಬೇಕಾಗಿರೋದು ಕಾಲಲ್ಲಿ, ಕೈಯಲ್ಲ. ಬೇಕಿದ್ರೆ ಹೃದಯ ಸಮುದ್ರ ಕಲಕಿ ಅಂತ ಮೋಟಿವೇಶನಲ್ ಸಾಂಗ್ ಹಾಕ್ತೀನಿ. ಧೈರ್ಯ ಕಳ್ಕೊಬೇಡ ಅಣ್ಣ, ನಮ್ಮಿಬ್ರು ಫ್ಯೂಚರ್ ಇರೋದು ಈಗ ನಿನ್ ಕಾಲಲ್ಲಿ ಅಣ್ಣ. ಪ್ಲೀಸ್ ಓಡೋ. ಇಂಥ ಟೈಮಲ್ಲೂ ನಿನಗೆ ಕಾಮಿಡಿನಾ? ಅಯ್ಯೋ ಅಣ್ಣ, ಐ ಆಮ್ ಸೀರಿಯಸ್. ಹಿಮಾದಾಸ್ ಅಂತ ಗ್ರೇಟ್ ರನ್ನರ್ಸ್ ಕಣ್ ಮುಂದೆ ತಂದ್ಕೋ, ಆವಾಗ ತಾಕತ್ ಬರುತ್ತೆ. ನೀನು ಯಾವತ್ತು ನನ್ನ ತಂಗಿಯಾಗಿ ಹುಟ್ಟಿದ್ಯೋ ಆವತ್ತೇ ನನ್ನ ಫ್ಯೂಚರ್ ಮುಗಿದೋಗಿದೆ ಕಣೆ. ಉಸಿರು ನಿಲ್ಲೋವರೆಗೂ ಓಡ್ತೀನಿ. ಒಂದು ವೇಳೆ ಉಸಿರು ನಿಂತೋದ್ರೆ ಆದ್ಯ ವಿಷಯ ತಿಳಿಸ್ಬಿಡು. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಕನ್ನಡ ವರ್ಷನ್ ರೇಡಿಯೋನಲ್ಲಿ ಕಾಮೆಂಟ್ರಿ ಕೇಳಿದಷ್ಟು ಟೆನ್ಷನ್ ಆಗ್ತಿದೆ. ಇಷ್ಟು ವರ್ಷದಲ್ಲಿ ನಾನು ಏನಾದರೂ ಎಡ್ವರ್ಟ್ ಮಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ನನ್ನನ್ನು ಕಾಪಾಡು ತಂದೆ, ಪ್ಲೀಸ್. ನಿಂಗೆ ಹೇಳ್ತಿರೋ ನಿಂತ್ಕೋ. ಹೇಯ್ ನಿಂತ್ಕೋ. ಏನಾಯ್ತು? ಜೂನಿಯರ್ ಬಾಸ್, ನಮ್ ಸೀನಿಯರ್ ಬಾಸ್ ಪಾಸ್ ಆದಂಗ ಆಯ್ತಲ್ಲ. ನಿಮ್ಗೆ ಬಾಸ್ ಫೋಬಿಯ, ಅದಕ್ಕೆ ಎಷ್ಟೊತ್ತಲ್ಲೂ ಅವನದೇ ಧ್ಯಾನ ಮಾಡ್ತಿದ್ದೀರಾ. ಇಲ್ಲ ಜೂನಿಯರ್ ಬಾಸ್, ಆ ಫಿಗರ್ ಸೀನಿಯರ್ ಬಾಸ್ನೇ. ಸತ್ ನಿಮ್ಮ ಇಷ್ಟೊತ್ತಲ್ಲಿ ಯಾಕ್ರಿ ಅಗ್ರಜ ಬೀದಿಲಿರ್ತಾನೆ? ಒಂದ್ ನಿಮಿಷ ಬಂದೇ ಇರಿ.
ಬಾಸ್ ಬೇಗ ಬನ್ನಿ ಬೇಗ ಬನ್ನಿ. ಏನ್ರಿ ಕಂತ? ಕಣ್ಣೆದುರುಗಡೆ ಕಡಗತ್ಲಲ್ಲಿ ಬಲಾತ್ಕಾರ ನಡೀತಾ ಇದೆ. ಆ ಹುಡುಗಿ ಮಾನ ಉಳಿಸಿ ಬೆಳಗ್ಗೆ ಅಷ್ಟರಲ್ಲಿ ಸ್ಟಾರ್ಸ್ ಆಗ್ಬಿಡೋಣ. ಬನ್ನಿ ಬನ್ನಿ ಬನ್ನಿ. ಅಣ್ಣ ಅಮ್ಮು ಕೂದ್ಲೆಲೆ ಅಂತರದು ಬಚಾವಾದೆ. ಆಪರೇಷನ್ ಸಕ್ಸಸ್ಸು. ಆದ್ರೆ ಪೇಷಂಟ್ ಪರಿಸ್ಥಿತಿ ಚಿಂತಾಜನಕ ಅನ್ಸುತ್ತೆ. ಬಜರಂಗಿ ಕೊನೆಗೂ ಕಂಡ್ಬಿಟ್ಬಿಟ್ಟೆ. ಅಣ್ಣ ನಿನ್ ಏನು ಟೆನ್ಷನ್ ಮಾಡ್ಕೊಂಬೇಡ, ಗಟ್ಟಿ ಜೀವ ಅದು ಸುಧಾರಿಸ್ಕೊಳ್ಳುತ್ತೆ. ಸರಿ, ನಾನು ತಪ್ಪಿಸ್ಕೊಂಡಿದ್ದೀನಿ, ನೀನ್ ಮಲ್ಕೋ. ಸರಿ ಅಣ್ಣ. ಸುಮ್ಮನೆ ಬಿಡಬಾರ್ದು. ಅಯ್ಯಯ್ಯೋ, ಆಗ್ಲೇ ಬಾಸ್ನ ಬಾಯಿ ತುಂಬಾ ಬೈಕೊಂಡಿದ್ದಕ್ಕೆ ದೇವ್ರು ಈ ತರ ತಗ್ಲಾಕ್ಬಿಟ್ನಾ. ಬಾಸು ಒಂದಿನಾನು ಪಿಕ್ಚರ್ ತೋರಿಸಿಲ್ಲ ಅಂತ ಹೇಳಿದೆ, ಆದ್ರೆ ಈಗ ಜನ್ಮಕ್ಕಾಗುವಷ್ಟು ಪಿಕ್ಚರ್ ಬಿಡಿಸೋದ್ ಗ್ಯಾರಂಟಿ. ಇಡಿಯಟ್ಸ್, ಹುಚ್ಚು ತರ ಆಡ್ತಿದ್ದೀರಲ್ಲ, ನನಗೆ ಹೊಡಿತೀರಾ? ಅಗ್ರಜ, ಇದು ನೀನು ಅಂತ ದೇವರಾಣೆ ಗೊತ್ತಾಗ್ಲಿಲ್ಲ ನಂಗೆ. ಹೌದು ಬಾಸ್, ನೀವು ಬಲಾತ್ಕಾರ ಮಾಡೋ ಚಾನ್ಸೇ ಇಲ್ಲ ಅನ್ನೋ ಕನ್ಫರ್ಮೇಶನ್ ಅಲ್ಲಿ ಯಾರು ಕೇಳಿ ನನ್ನ ಮಗ ಇರ್ಬೇಕು ಅಂತ ರಿಸ್ಕ್ ತಗೊಂಡ್ಬಿಟ್ಟಿ. ತಗೊಂಡಿರೋ ರಿಸ್ಕ್ ಅಂತ ಗೊತ್ತಾಯ್ತಲ್ಲ. ಇಬ್ರು ನರ್ಪೆತ್ಲಗಳಿದ್ದಂಗಿದ್ದೀರಾ. ವಾಪಸ್ ತದಕಿದ್ರೆ ಫ್ರೇಮ್ ಅಲ್ಲ ಇರೋದಿಲ್ಲ. ಬಾಸ್, ನೀವ್ ಯಾಕೆ ಬಲಾತ್ಕಾರ ಮಾಡೋ ರೇಂಜ್ಗೆ ಹೋಗ್ಬಿಟ್ರಿ ಬಾಸ್? ನಿಮ್ ಕಣ್ಗಳಿಗೆ ಯಾವತ್ತು ಯಾವ್ದು ನಿಟ್ಟೆ ಕಾಣಿಸಲ್ಲ ಅಲ್ವಾ? ಎಡ್ವರ್ಟ್ ಮಾಡೋದು ನಿಮ್ಗಳ ಹಾಬಿ ಆಗ್ಬಿಟ್ಟಿದೆ. ನಿಮ್ಗಳಿಂದ ಅವಳು ತಪ್ಪಿಸ್ಕೊಳೋ ಹಾಗಾಯ್ತು. ಹಾಗಿದ್ರೆ ನೀವು ಬಲಾತ್ಕಾರ ಮಾಡಕ್ ಬಂದಿದ್ರ ಬಾಸ್? ಅಲ್ಲ ಅಗ್ರಜ, ನನಗ್ ಮದುವೆ ಅಂದ್ರೆ ಆಗಲ್ಲ, ಹುಡುಗಿರ್ ಕಂಡ್ರೆ ಆಗಲ್ಲ, ಬರೀ ಪ್ರೊಟೆಕ್ಟ್ ಮಾಡ್ತೀನಿ ಹುಡುಗಿರ್ನ ಅನ್ಬಿಟ್ಟು. ಇಲ್ಲಿ ನೋಡಿದ್ರೆ ಒಂದ್ ರೋಡಲ್ಲಿ ಅದು ಒಂದ್ ಹುಡುಗಿನ ತಲೆ ಮೇಲೆ ಹೊಡೆದು ಬಿಡ್ತೀನಿ. ಹುಡುಗಿ ಅಂತೆ ಹುಡುಗಿ, ಅದು ಹುಡುಗಿ ಹೌದಾ ಅಲ್ವಾ ಅನ್ನೋದೇ ನನಗೆ ಡೌಟು. ಅದಕ್ಕೆ ಸೀರೆ ಎಳ್ದು ಚೆಕ್ ಮಾಡ್ತಾ ಇದ್ರ ಬಾಸ್? ಶರಪ್, ಜಸ್ಟ್ ಶರಪ್. ಅವನು ಹೇಗೆ ಓಡ್ತಿದ್ದ ಅಂತ ನೀವೇ ನೋಡಿದ್ರ. somebody's messing with me. ಅದಕ್ಕೆ ಹೇಗೆ ಮಾಡ್ತಿದ್ದಾರೆ ಅನ್ಸತ್ತೆ. ನಿನ್ ಜೊತೆನಾ? ಯಾರಗ್ರಜ, ಏನ್ ಹೇಳ್ತಿದ್ಯಾ? ಗಂಟೆಗಟ್ಟಲೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಲೆ ತಿನ್ನೋದಲ್ಲದೆ ಈಗ ಮನೆ ತನಕ ಬರೋಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾರೆ. ಓಹೋ, ಇದು ರೌಡಿನಾದ್ನಿ ಆಪರೇಷನ್ ಬಂಗದ ಎಫೆಕ್ಟ್. ಏಯ್, ಏನಾಗ್ತಿದ್ಯಾ? ಇದ್ರಲ್ಲಿ ನಿಂದೇನಾದ್ರು? ಅಯ್ಯೋ, ನಾನಲ್ಲ ಅಗ್ರಜ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅಷ್ಟಕ್ಕೂ ನಾನು ಇಲ್ಲೇ ಇದ್ದೀನಿ ತಾನೆ. ನನ್ನ ಕಣ್ಣೆದ್ರೆ ಅವಳು ತಪ್ಪಿಸ್ಕೊಂಡು ಹೋದ್ಲಲ್ಲ. ಅಥವಾ ನಿಜಾನೇ? ಮತ್ತೆ ಯಾರಿದು? ಬಾಸ್, ಕೆಲವ್ರಿಗೆ ಶನಿ ದಶೆ ಆದ್ರೆ ಇನ್ ಕೆಲವ್ರಿಗೆ ಮೋಹಿನಿ ದಶೆ ಅಂತೆ. ನಿಮಗೂ ಅಂಥದ್ದೇನೋ ಶುರುವಾಗಿರ್ಬೇಕು. ಯಾವ್ದಕ್ಕೂ ಒಂದು ಮದುವೆ ಆಗ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಕಾಂತ ತೆಗೆದು ಬಾರಿಸ್ಬಿಡ್ತೀನಿ. ವಿಕ್ಕಿ ಬಾಸ್, ನಮ್ ಬಾಸೇ ಎಲ್ಲಾರ್ಗೂ ಕಾಟ ಕೊಡ್ತಾರೆ ಅಂದ್ರೆ ನಮ್ ಬಾಸ್ಗೆ ಕಾಟ ಕೊಡೋ ಮಹಾತ್ಮರು ಯಾರಿರ್ಬೋದು? ಯಾವನು ಗೊತ್ತು. ನಾನು ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಿರೋದು. ಆಹಾ, ಯಾಕೋ ಆಡಿಯೋಗೂ ವಿಡಿಯೋಗೂ ಸಿಂಕೆ ಆಗ್ತಾ ಇಲ್ವಲ್ಲ, ಎಲ್ಲೋ ಮಿಸ್ ಹೊಡೀತಾ ಇದೆ. ನಾನೇ
ಎಲ್ಲರೂ ಎದ್ಬಿಡ್ತಾರೆ, ಸುಮ್ಮನಿರು ಪ್ಲೀಸ್. ಏನ್ರಿ ನಿಮ್ಮ ಅವಸ್ಥೆ? ಏನು ಅವತಾರ ಅಂತೀನಿ. ಅಲ್ಲ ನಿಮಗೆ ಏನ್ರಿ ಬಂತು ಇಂಥದ್ದು? ನಿನಗೂ 5 ಜನ ತಂಗಿರಿರ್ಬೇಕಿತ್ತು, ಅವಾಗ ಗೊತ್ತಾಗಿರೋದು. ಅದರಲ್ಲೂ ಇಂಥ ನಟೋರಿಯಸ್ ತಂಗೀರು ಇದ್ಬಿಟ್ರಂತೂ ಮುಗೀತು. ಏನಾಯ್ತು ಹೇಳ್ರಿ? ಆರತಿ ಪಾಪ ಸೈಲೆಂಟು, ಆದರೆ ಉಳಿದವ್ರು ಇದ್ದಾರಲ್ಲ ಅವ್ರು ಹೆವಿ ಡೇಂಜರು. ಚಿಕ್ಕವರಿದ್ದಾಗ ಇರೋ ಒಬ್ಬ ಅಣ್ಣನ ಹುಡುಗಿ ಥರ ರೆಡಿ ಮಾಡಿ ಅಡುಗೆ ಗುಡಿಗೆ ಆಟ ಆಡೋರು. ಈಗೇನಾಯ್ತು ಹೇಳಿ ಅಂತಂದ್ರೆ ಹಳೆ ಕಥೆ ಹೇಳ್ತಾ ಇದ್ದೀರಲ್ಲ. ಹಿಸ್ಟ್ರಿ ರಿಪೀಟ್ ಆಗಿದೆ ಕಣೆ. ಕರ್ಮ ಕರ್ಮ, ಒಳ್ಳೆ ಮೂಡಲ್ಲಿದ್ದೀರಾ. ನಮ್ಮ ಲವ್ ಆ್ಯನಿವರ್ಸರಿನ ಸಿಂಪಲ್ ಆಗೋದು ರೊಮ್ಯಾಂಟಿಕ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರೆ ನೀವು ಒಳ್ಳೆ ಹುಚ್ಚ ಅವತಾರ ಮಾಡಿಕೊಂಡು ಲೇಟಾಗಿ ಬೇರೆ ಬಂದಿದ್ದೀರಾ. ನನ್ನ ಕಟ್ಕೊಂಡಿರೋದು ನಿನ್ನ ಕರ್ಮ ಚಿನ್ನ, ಆದರೆ ಈಗಲೂ ಟೈಮ್ ಇದೆ. ಏನಂತೀಯ? ನನ್ನ ಕರ್ಮ ಯಾಕಾಗತ್ತೆ? ಕರ್ಮ ನಿಮ್ದು. ಇವತ್ತು ದಿಂಬೆ ಗತಿ ನೀವು. ನಡಿ ಹೊರಗೆ. ನನ್ನ ಮಾತು ಕೇಳು. ನಡೀರಿ, ಕೆಟ್ಟ ಕನ್ಸ್ ಬೀಳ್ಲಿ. ಬಾಯ್. ಇದು ಮೋಸ ಅಲ್ವಾ? ಆದ್ಯ ಬಾಗ್ಲು ತೆಗಿ. ಆದ್ಯ ಏನ್ ಶಿವ ಇದು? ಯಾರ್ದೋ ಗೇಮು, ಯಾರ್ದೋ ದಾಳ, ಪಾನ್ ಮಾತ್ರ ನಾನಾ? ಯಾವ ಸೀಮೆ ನ್ಯಾಯನಪ್ಪ? ಪುಣ್ಯ ವೇದಾಂತನ ನೋಡಿಲ್ಲ, ಇಲ್ಲ ಅಂದಿದ್ರೆ ಎಲ್ಲ ಕಡೆಯಿಂದನೂ ಹೊಗೆನೇ ಆಗೋಗ್ತದೆ. ಅಕ್ಕ, ನಮ್ಮ ಹಳೆ ಮುದುಕಿ ಕತೆ ಮುಗೀತು ಕಣೆ. ಹುಚ್ಚ ಏರಿದೆ ಅಂತ ಗೊತ್ತಿತ್ತು, ಆದ್ರೆ ಈ ಮಟ್ಟಕ್ಕೆ ಅಂತ ಗೊತ್ತಿರ್ಲಿಲ್ಲ. ಏನೇ ಅಂದೆ? ಬಾರೆ ಕಡೆ. ನಮ್ ರೌಡಿ ಬೇಬಿ ಅಂದ್ರೆ ಏನ್ ತಮಾಷೆನಾ? ಸುಮ್ಮನೆ ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಇದು ಇದು ಅರ್ಥ ಮಾಡಿ. ಏನೇ ಡೌರಾಣಿ, ಈಗಿನ ಅಮೂಲ್ಯ ಅಕ್ಕ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀನ್ ಬಂದು ಡೌ ಮಾಡ್ತಿದ್ಯಾ? ಈ ಹಳೆ ಮುದ್ಕಿ ನಿಂದಾದ್ರೆ ಈ ಅಕ್ಕ ನಂದು. ಏನಿಲ್ಲ, ಈ ಅಕ್ಕ ನಂದು. ನೀನಿಬ್ರದು ಅಲ್ಲ, ಇದು ನಂದು. ಅಯ್ಯೋ ಹೌದಾ? ಹಾಗಿನ ಅಕ್ಕ ಕಚ್ಚಾಕ್ಬಿಡ್ತೀನಿ ನೋಡು. ನಾನು ಕಚ್ಚಾಕ್ಬಿಡ್ತೀನಿ. ಅಯ್ಯ ಸಾಕು, ಸುಮ್ಮನಿರ್ರೆ. ನಾನು ನಿಮ್ಮೆಲ್ರಿಗೂ ಅಕ್ಕ. ಅದನ್ ಬಿಡಿ. ಏ ಅಮ್ಮು, ವೇದನ್ ಬಾವನ್ ಯಾಕೆ ಆಟಾಡಿಸ್ತಿದ್ಯಾ? ರೌಡಿಸಮ್ಗೂ ಒಂದು ಎಥಿಕ್ಸ್ ಇದೆ ಅಕ್ಕ. ಈ ರೌಡಿ ಬೇಬಿ ರೀಸನ್ ಇಲ್ದೆ ಯಾವ ಕೆಲ್ಸನೂ ಮಾಡಲ್ಲ. ನಾನು ಯಾವುದೇ ಸುಪಾರಿ ತಗೊಂಡ್ರು ಅದ್ ನಿನ್ ಒಳ್ಳೇದಕ್ಕೆ ಅಕ್ಕ. ಡೋಂಟ್ ವೆರಿ. ನೀನು ನಿನ್ ತಮಾಷೆ ರೌಡಿಸಮ್ ಆ ದೇವ್ರಿಗೆ ಅರ್ಥ ಆಗ್ಬೇಕು. ನಾನ್ ಅನ್ಕೊಂಡಿದ್ ಟ್ರ್ಯಾಕಲ್ಲೇ ನಮ್ ಶುಂಠಿ ಹೋಗ್ತಿದ್ದಾನೆ ಅಂದ್ರೆ ಆದಷ್ಟು ಬೇಗ ಲವ್ವಲ್ಲಿ ಬಿದ್ದು ತೇಲಾಡ್ತಾನೆ, ನೋಡ್ತೀನಿ. ನಿನ್ ಜೊತೆನಾ? ಏನೇ ಅಂದ್ರೆ ನೀನ್ ಇವತ್ತು ಬಿಡಲ್ಲ ಕಡೆ.